ನಮಸ್ಕಾರ. ಮತ್ತೊಂದು ಅದ್ಭುತವಾದ ಕ್ರಿಸ್ಪಿ ಮಧ್ಯಾಹ್ನ. ಸಮಯ 1:15 ಆಗಿದ ತಕ್ಷಣ ಹೊಟ್ಟೆಯಲ್ಲಿ ತಕ್ಕಿಟ್ಟ ತಕ್ಕ ದಿಮ್ಮಿ ಅಂತ ತಾಳ ಶುರು ಆಗತ್ತಲ್ವಾ? ವೆಲ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಸೊ ಎಸ್, ಸ್ಟಾರ್ ಸವಿರುಚಿಯ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತಿನ ಸ್ಪೆಷಾಲಿಟಿ ಒಬ್ಬ ನಟಿ. ಇವಳು ಹುಟ್ಟಿದ್ದು ಶೃಂಗೇರಿಯಲ್ಲಿ, ಬೆಳೆದಿದ್ದು ಮಂಗಳೂರಲ್ಲಿ, ಇವಾಗ ಪ್ರೆಸೆಂಟ್ಲಿ ಕರೆಂಟ್ಲಿ ಇರೋದು ನಮ್ಮ ಬೆಂಗಳೂರಿನಲ್ಲಿ. ಸೊ ಹಾಗ್ ನೋಡಕ್ ಹೋದ್ರೆ ಒಂದ್ ಸೈಡ್ ಅಲ್ಲಿ ಮಲೆನಾಡು, ಕರಾವಳಿ, ಬೆಂಗಳೂರು ಅಂತ ತರಾವರಿ ಅಡಿಗೆಗಳನ್ನ ಟೆಸ್ಟ್ ಮಾಡಿರುವ ಈ ಹುಡುಗಿ ನಮ್ಮ ವಜ್ರಕಾಯದ ಬೆಡಗಿ, ಉದ್ಯಾನ್ಮುಖ ನಟಿ, ದ ಒನ್ ಅಂಡ್ ಓನ್ಲಿ ಗಾರ್ಜಿಯಸ್, ರೇವಿಂಗ್ಲಿ ಬ್ಯೂಟಿಫುಲ್ ನಭಾ ನಟೇಶ್. ಇವಾಗ ನೀವು ವಜ್ರಕಾಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಹಾರ್ಸ್ ರೈಡಿಂಗ್ ಕಲ್ತಿರಲ್ವಾ, ಈಗ ಸ್ವಲ್ಪ ಅಡ್ಗೆನೂ ಕಲಿತಿರಂತೆ. ನನಗೆ ಅಡ್ಗೆ ಬರುತ್ತೆ, ಕಲಿಯೋದಿನ್ನೇನು. ಓಹೋ, ಸೊ ನಮ್ಮ ಈ ಬೆಂಗಳೂರಿನ ಬೆಡಗಿಗೆ ಬರೀ ಮಲ್ನಾಡಿನ ಊಟನ ಸ್ವಾಹಗಳು ಮಾಡೋದ್ ಮಾತ್ರ ಅಲ್ಲ, ಕುಕಿಂಗ್ ಬರುತ್ತೆ. ಸೊ ಯಾವ ಟೈಪ್ ಆಫ್ ಕುಕಿಂಗ್ ಬರುತ್ತೆ? ನನಗೆ ಬೇಸಿಕಲಿ ಪರ್ಸನಲಿ ನನಗೆ ನಾನ್ ವೆಜ್ ತುಂಬಾ ಇಷ್ಟ. ಐ ಮೇಕ್ ಚಿಕನ್, ಅಮೇಜಿಂಗ್ ಚಿಕನ್. ತಿನ್ಬಿಟ್ರೆ ನೀವು ಜಸ್ಟ್ ವಾಂಟ್ ಟು ಲಿವ್ ವಿತ್ ಮೀ. ಹೌದಪ್ಪ, ನಿಜವಾಗ್ಲು. ಇಲ್ಲಿ ಇವ್ರು ಅಡ್ಗೆ ಮಾಡ್ತಾ ಅಲ್ವಾ ಇವತ್ತು, ಅದಕ್ಕೆ ಹೇಳ್ಬಿಡೋದು ನಾನ್ ಮಾಡೋ ಕೈ ರುಚಿ ಎಷ್ಟು ಮಾಡ್ಸಿ. ನಾನೇನ್ ಬೇಡ ಅಂತ ಅಂದಿದ್ದೀನ, ನಾನ್ ಮಾಡ್ತು ವಿಲ್ ಬಿ ಲೈಕ್ ನಭಾ ವೆನ್ ಕ್ಯಾನ್ ಐ ಮೂವ್ ಇನ್ ಅಂತ. ಹೌದಾ, ಸರಿ. ಈ ಕಾರ್ಯಕ್ರಮ ನಾವು ಸ್ವಲ್ಪ ಸ್ಪೆಷಲ್ ಆಗಿ ಆಮೇಲೆ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಇವತ್ತು ನಾವಿಬ್ರು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನನ್ ಫೇವ್ರೆಟ್ ನನ್ನಮ್ಮ, ಒನ್ ಅಂಡ್ ಓನ್ಲಿ ಮಮ್ಮಿ ಡಾರ್ಲಿಂಗ್ ಭಾಗ್ಯಲಕ್ಷ್ಮಿ ನಟೇಶ್ ಅವ್ರಿಗೆ ಫಸ್ಟ್ ವೆಲ್ಕಮ್ ಅಂತ ಹೇಳ್ಬೇಡ. ಅದಾದ್ಮೇಲೆ ಮೂರ್ ಮಾತುಕತೆ ಮಾಡೋಣ. ಮಮ್ಮಿ, ಮಮ್ಮಿ, ಇದು ಹೆಂಗೆ ಅಂದ್ರೆ ನಾವಿವ್ರು ಟೆಲಿಪತಿ. ನಾನು ಪೀಚ್ ಹಾಕೊಳ್ತೀನಿ ಅಂತ ಅನ್ಕೊಂಡು, ಅವರು ಒಂಥರ ಆರೆಂಜಿಶ್ ಯೆಲ್ಲೋ ಹಾಕೊಂಡು. ನೋಡಿ, ಕೋ ಇನ್ಸಿಡೆನ್ಸ್ ಇಬ್ರಿಗೂ. ನೀವ್ ಚೆನ್ನಾಗ್ ಅಡ್ಗೆ ಮಾಡ್ತೀರಾ ಅಂತ ಕೇಳ್ಬಿಟ್ಟಿದೀನಿ. ನಾನು ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತೀನಿ. ಅಡ್ಗೆ ಅಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ. ಮಾತಿನ ಜೊತೆ ಅಡಿಗೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇಲ್ಲಿ. ಸೊ ಭಾಗ್ಯಲಕ್ಷ್ಮಿ ಅವರೇ, ಸಾಮಾನ್ಯವಾಗಿ ಎಲ್ಲರೂ 7 ಕಪ್ ಬರ್ಫಿ ಅಂತಾರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಈ 6 ಕಪ್ಸ್ ಅನ್ನ ನೋಡ್ತಾ ಇದೀವಿ. ಇದೇನಿದು 6 ಕಪ್ ಬರ್ಫಿ? ಸ್ವಲ್ಪ ಚೇಂಜ್ ಇರ್ಲಿ ಅಂತ, ಸ್ವಲ್ಪ ಡಿಫ್ರೆಂಟ್ ಇರ್ಲಿ. ಸೇಮ್ ಜಸ್ಟ್ ಲೈಕ್ ದಿಸ್ ಇಸ್ ಮೈ ಫೇವ್ರೆಟ್. ಹೌದಾ? ಫೇವರೇಟ್. ನನ್ ಚಿಕ್ಕ ಪಾಪು ಇರ್ಬೇಕಾದ್ರೆ ಸೊ ನಾನ್ ಕೇಕ್ ಬೇಡ ಅಂತ ಹೇಳ್ತಾ ಇದ್ದೆ. ನಾನು ಈ 6 ಕಪ್ ಬರ್ಫಿ ಮಾಡ್ಬಿಟ್ಟು ಅದನ್ನ ಕಟ್ ಮಾಡೋದು. ದಟ್ ಯೂಸ್ ಟು ಬಿ ಮೈ ಲೈಕ್ ಒಂಥರ ಡಿಫ್ರೆಂಟ್. ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತಾರಲ್ಲ, ಆ ತರ. ನಮ್ಮ ಅಣ್ಣವರು ಯಾವಾಗ್ಲೂ ಹೇಳ್ತಿದ್ರು, ಕೇಕ್ ಅನ್ನ ಕಟ್ ಮಾಡೋ ಬದಲು ಏನಾದ್ರು ಇಂಡಿಯನ್ ಆಗಿ ಮಾಡ್ಬೇಕು ಅಂತ. ಸೊ ನೀವು ನಿಮ್ ಮನೇಲಿ ಈ 6 ದರ್ಬಾರು 6 ಕಪ್ ಬರ್ಫಿನ ಮಾಡಿ ಅಂಡ್ ಹಂಗೆ ಕೈ ಹಾಕಿ. ಹೆಂಗೆ ಸೂಪರ್ ಅಲ್ಲ? ಓಕೆ, ಸೊ ನಭಾ ಫೇವ್ರೆಟ್ 6 ದರ್ಬಾರು ಬರ್ಫಿ ಮಾಡಕ್ ಏನೇನೆಲ್ಲ ಬೇಕು? ಹಾಲು 1 ಕಪ್ಪು, ಓಕೆ, ಕಾಯಿ ತುರಿ 1 ಕಪ್ಪು, ಆಮೇಲೆ ಕಡ್ಲೆ ಹಿಟ್ಟು 1 ಕಪ್ಪು, ಸರಿ, ಆಮೇಲೆ ತುಪ್ಪ 1 ಕಪ್ಪು, ಓಕೆ, ಶುಗರ್ 3 ಕಪ್ಸ್, 3 ಕಪ್ಸ್ ಶುಗರ್, ಆಮೇಲೆ ಏಲಕ್ಕಿ ಪುಡಿ ಪೌಡರ್, ಜಸ್ಟ್ ಫಾರ್ ಟೇಸ್ಟ್ ಅಂಡ್ ಸ್ಮೆಲ್, ಫ್ರೇಗ್ರೆನ್ಸ್ ಅಲ್ವಾ? ಸೂಪರ್. ಮಾತುಕತೆ ಶುರು ಮಾಡೋಕ್ಕಿಂತ ಮುಂಚೆ ಇದು ಎಷ್ಟು ಟೈಮ್ ತಗೊಳತ್ತೆ ಮಾಡಕ್ಕೆ? ಅಷ್ಟೇನಾ? 15 ನಿಮಿಷ. ಸೂಪರ್ ಈಸಿ, ಟಕ್ ಅಂತ ಎಲ್ಲದು ಹಾಕೊಂಡ್ಬಿಡೋದು. ಎಲ್ಲ ಸಮ ಪ್ರಮಾಣದಲ್ಲಿ ಹಾಕೊಂಡ್ರೆ, 1 ಬಟ್ಲು ಕಡಲೆ ಹಿಟ್ಟನ್ನ ಹಾಕೊಂಡೆ, ಮತ್ತೊಂದು ಕಪ್ಪು ಕಾಯಿ ತುರಿ, ಹಾಲು 1 ಕಪ್ಪು, ಓಕೆ, ಹಾಲು 1 ಕಪ್ಪು. ಮುಖ್ಯವಾದ ಪ್ರಶ್ನೆ, ಇಷ್ಟು ತುಪ್ಪ ಹಾಕ್ತೀರಾ? ಹಾಕ್ಬೇಕು. ಇವಾಗ ನಾನು ಗ್ಯಾರಂಟಿ ತಿನ್ನಲ್ಲ ಇದನ್ನ ಮಾಡಿದ್ರೆ. ನಭಾ ನಿಜವಾಗ್ಲೂ ತಿನ್ನಲ್ಲ. ತುಪ್ಪ ಇಂದ ಆಗೋಲ್ಲ ದಪ್ಪ, ಗೊತ್ತಾ? ಓಕೆ, ತುಪ್ಪದಿಂದ ಆಗಲ್ಲ ದಪ್ಪ, ಬಟ್ ಇಷ್ಟು ತುಪ್ಪದಿಂದ ಡೆಫಿನೆಟ್ಲಿ ದಪ್ಪ. ನಾವೊಂದ್ ಕೆಲಸ ಮಾಡೋಣ, ತುಪ್ಪ ಹತ್ರ ಮಾತಾಡಿ ಅದಕ್ಕೆ ಮೊದ್ಲೇ ಹೇಳೋಣ ಪ್ಲೀಸ್. ಸ್ವಲ್ಪ ಪ್ಲೀಸ್, ನೀನು ಎಲ್ಲೂ ಡೆಪಾಸಿಟ್ ಆಗ್ಬಿಡ ಬಾಡಿಲಿ. ಅದೇ ಹೋಗ್ತಾ ಇರು ಹಾಗೆ ಅಂತ. ನಾವು ವಿಲ್ ಹ್ಯಾವ್ ಅ ಸೀಕ್ರೆಟ್ ಡಿಸ್ಕಷನ್ ವಿತ್ ತುಪ್ಪ. ವಿ ವಿಲ್ ಡೂ ದಟ್. ಕರೆಕ್ಟ್ ಆಗಿ 3 ಕಪ್ ಕರೆಕ್ಟ್ ಹಾಕ್ಬೇಕು, ಅವಾಗ ಕ್ಲೀನ್ ಆಗಿ ಪಾಕ ಬರುತ್ತೆ. ಇಲ್ಲಾಂದ್ರೆ ಅದು ಜಾಸ್ತಿ ಆಗೋದ್ರೆ ತುಂಬಾ ಸಿಹಿ ಆಗುತ್ತೆ, ಇಲ್ಲಾಂದ್ರೆ ಟಚ್ ಆಗಲ್ಲ ಎಲ್ಲದು. ಓಹೋ, ನಾಟ್ ಬ್ಯಾಡ್. ಐ ಡೋಂಟ್ ಲೈಕ್ ಟೂ ಮಚ್ ಸ್ವೀಟ್. ಮೀ ನೀದರ್. ಮೈಲ್ಡ್ ಆಗಿರ್ಬೇಕು, ಜಾಸ್ತಿ ತಿನ್ನಿ. ಚಿಟಿಕಿ ಇದು ಏಲಕ್ಕಿ ಪೌಡರ್. ಮೈಲ್ಡ್ ಆಗಿರ್ಬೇಕು, ವೈಲ್ಡ್ ಆಗಿರ್ಬೇಕು. ಓಕೆ, ಚಿಟಿಕಿ ಏಲಕ್ಕಿ ಪೌಡರ್ ಜಸ್ಟ್ ಫಾರ್ ಟೇಸ್ಟ್. ಈಗ ಫುಲ್ ಫಸ್ಟ್ ಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲದನ್ನು.
ಸ್ಟವ್ ಮೇಲೆ ಇಡಕ್ ಮುಂಚೆನೆ ಮಿಕ್ಸ್ ಮಾಡ್ಕೋಬೇಕು. ಏನ್ ಗೊತ್ತಾ, ಇದನ್ನ ಹಂಗೆ ಮಿಕ್ಸ್ ಮಾಡ್ಕೊಂಡು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸಕ್ಕರೆ ಚಪಾತಿ ಅಂತ ತಿಂತಿದ್ವಿ. ಸಕ್ಕರೆ ತುಪ್ಪ ಚಪಾತಿ ಒಳಗೆ ಹಾಗೆ ಅಲ್ವಾ, ರೋಲ್, ಚಪಾತಿ ರೋಲ್. ಇವಾಗ ಇದನ್ನ ನೋಡಿದ್ರೆ ಸುಮ್ನೆ ಇದನ್ನ ಹಂಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬಾಯಲ್ಲಿ ನೀರ್ ಬರ್ತದೆ, ಬಾಯಲ್ಲಿ ನೀರ್ ಬರುತ್ತೆ. ನಬ್ಬನು ಮಾಡ್ತಾ ಇಲ್ಲ ಇದನ್ನ ಚಿಕ್ಕವಳಿರತ್ತಿಗೆ. ನಾನು ಅವಳಿಗೆ ಮಿಕ್ಸ್ ಮಾಡಕ್ ಹೇಳ್ತಾ ಇದ್ದೆ, ಮಿಕ್ಸ್ ಮಾಡ್ತಾ ಇದ್ದೆ ನಾನು. ಮಿಕ್ಸ್ ಮಾಡಕ್ ಹೇಳ್ತಾ ಇದ್ದೆ ಅವಳಿಗೆ. ಹಚ್ಚೋಣ ಈಗ ಸ್ಟವ್. ಎಲ್ಲಿ ಯಾವ್ದ್ರಲ್ಲಿ? ಇದು ಓಕೆ, ಐ ಆಮ್ ಸೋ ಸ್ಕೇರ್ಡ್ ಟು ಲೈಟ್ ಇಟ್. ಅಕಸ್ಮಾತ್ ಅದ್ ಲೈಟ್ ಆಗ್ಲಿಲ್ಲ ಅಂದ್ರೆ ಈ ಹುಡುಗಿಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಫಸ್ಟ್ ಟಚ್ ಪರ್ಫೆಕ್ಟ್. ಸಿ ಬರ್ತ್ಡೇಸ್ಗೆ ಅಂದ್ರೆ ಓಕೆ, ಕೇಕ್ ಇಷ್ಟ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಏನಾದ್ರೂ ಒಂದು ಬಹಳ ಕೀರ್ ಕದಂ ಅಂತ ಒಂದು ಸ್ವೀಟ್ ಏನಾದ್ರು ಬೇಕು ಅಂತಾರೆ. ಇದ್ರಲ್ಲಿ ಏನಿದೆ ಸ್ಪೆಷಲ್ ಅಂತ? ದಿಸ್ ಇಸ್ ಸ್ಪೆಷಲ್ ಫಾರ್ ಮೀ ಅಂತ. ಏನಕ್ಕೆ ಅಂದ್ರೆ ನನಗೆ ಜನರಲಿ ಸ್ವೀಟ್, ಐ ನಾಟ್ ಅ ಸ್ವೀಟ್ ಪದ, ನಂಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ. ನನಗೆ ಯಾವಾಗ್ಲೂ ಖಾರ, ಆಗ್ಲೇ ಹೇಳಿದ ನಾನ್ ವೆಜ್, ಚಿಕನ್, ಆತರ ಫಿಶ್. ಒಂದ್ ನಿಮಿಷ ಯಾಕೆ ಗೊತ್ತಾ ನಿಂಗೆ ಸ್ವೀಟ್ ಇಷ್ಟ ಇಲ್ಲ? ಯಾರಲ್ಲಿ ಸ್ವೀಟ್ ನ ಓಕೆ 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 ಕಂಟಿನ್ಯೂ ಮಾಡ. ಈ ತರ ಎಲ್ಲ ಕಾಂಪ್ಲಿಮೆಂಟ್ ಕೊಟ್ರೆ ನನಗೆ ತುಂಬಾ ಕಷ್ಟ ಆಗುತ್ತಪ್ಪ. ಸರಿ ಬೇಡಪ್ಪ. ಮತ್ತೊಂದೇನು ಅಂದ್ರೆ ಇದನ್ನ ತಗೊಂಡ್ ಹೋಗಕ್ ಈಸಿ ಆಗತ್ತಲ್ವಾ, ಆ ಬಾಕ್ಸಿಗೆ ಹಾಕೊಂಡು ಪೀಸ್ ಕಟ್ ಮಾಡ್ಕೊಂಡು ಕರೆಕ್ಟ್ ಅದನ್ನ ಹಂಚಕ್ಕೆ ಫ್ರೆಂಡ್ಸಿಗೆಲ್ಲ ಇದನ್ನ ಕಟ್ ಮಾಡ್ಬೋದು, ಅವಳಿಗೆ ಇಷ್ಟ ಕಟ್ ಮಾಡಕ್ಕೆ. ಸೊ ದಿಸ್ ಟಾಪ್ಸ್ ಯುವರ್ ಲಿಸ್ಟ್. This does not top my list. There is another amazing sweet which is called as kajaya. ಕಜ್ಜಾಯ ಕಜ್ಜಾಯ ಅದು ನಮ್ಮ ಅಜ್ಜಿ ಮಾಡೋದ್ ಮಾತ್ರ. ಅಜ್ಜಿ ಕೈಯಿನ ಕಜ್ಜಾಯ ಅಂದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಹಬ್ಬದಲ್ಲಿ ಮಾಡ್ತಾರಲ್ವಾ, ಕಜ್ಜಾಯಕ್ಕೋಸ್ಕರ ಆದ್ರೂ ಹಬ್ಬಕ್ಕೆ ಹೋಗ್ಬೇಕು ಅನ್ನೋದ್ರ. ಆಮೇಲೆ ಕಜ್ಜಾಯದಲ್ಲಿ ಏನಾಗೋಗಿರುತ್ತೆ ಅಂದ್ರೆ ಲೈಕ್ ಹೌ ಮಚ್ ಐ ಲವ್ ಕಜ್ಜಾಯ ಅನ್ನೋದಕ್ಕೆ, ಕಜ್ಜಾಯ ಒಂದಿಷ್ಟು ಮಾಡ್ಬಿಟ್ಟು ಒಂದ್ ಡಬ್ಬದಲ್ಲಿ ಹಾಕಿಟ್ಟಿರ್ತಾರೆ. ಓಕೆ, ದೊಡ್ಡ ಡಬ್ಬ ಇರುತ್ತಲ್ವಾ ಅಜ್ಜಿ ಮನೆಗಳೆಲ್ಲ, ಅದೇನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ವಾ ಕಜ್ಜಾಯನ. ಹೌದು. ಸೊ ಅದು ಇಟ್ಟು ಮೇಲ್ಗಡೆ ಇದು ಕಜ್ಜಾಯದ ಎಣ್ಣೆಗಳೆಲ್ಲ ಕೆಳಗಡೆ ಬಂದು ಅದ್ ಚಂದ ಟೇಸ್ಟ್. ಇಟ್ ವಿಲ್ ಬಿ ಸ್ಪಲ್ಕಿಂಗ್ ಇನ್ ಆಯಿಲ್. ಆಯ್ತಾ, ಅದನ್ನು ತಿಂತೀನಿ. ಅದು ಟೇಸ್ಟ್ ಬಹಳ ಟೇಸ್ಟ್ ಇರುತ್ತೆ ಅದು. ಅವಾಗ ಮಾತ್ರ ದಪ್ಪ ಅವಾಗಲೇ ಸ್ವಲ್ಪ ಚೀಟ್ ಬಿಲ್ ಟೈಪ್ಸ್ ಎಲ್ಲ ಆಗತ್ತಲ್ವಾ, ಅವಾಗ ಅದನ್ನ ತಿನ್ನೋದು. ಅದು ಬೇರೆ ಅಜ್ಜಿ ಕೈ ರುಚಿ. ಅಜ್ಜಿ ಕೈ ರುಚಿ ಬಿಡಕ್ಕಾಗತ್ತಾ ಅಲ್ವಾ? ನಂಗೆ ಬೇರೆ ಏನು ಇಷ್ಟ ಇಲ್ಲ. ಕಜ್ಜಾಯ, ದಿಸ್, ಕ್ಯಾರೆಟ್ ಹಲ್ವಾ ಇನ್ನೊಂದು ಮಾಡ್ತಾರೆ. ಸ್ವೀಟ್ ಇಷ್ಟ ಇಲ್ಲ ಅಂತ 3 ಸ್ವೀಟ್ ಅವಾಗ್ಲೇ ಇಷ್ಟ. ಜಗತ್ನಲ್ಲಿರೋ ಸ್ವೀಟ್ ಗಳಲ್ಲಿ ಮೂರೇ ಸ್ವೀಟ್ ನನಗೆ ಇಷ್ಟ. ಇನ್ನೊಂದು ವಿಶೇಷತೆ ಏನ್ ಗೊತ್ತಾ, ಸಾಮಾನ್ಯವಾಗಿ ಬರ್ಫೀಸು ಇಷ್ಟು ದಪ್ಪಕ್ಕಿರುತ್ತೆ, ಇದು ಥಿನ್ ಲೇಯರ್ ಅಲ್ಲೂ ಮಾಡ್ಬೋದು ನೀವು. ನಮ್ಗೆ ಯಾವ ರೀತಿ ಅನುಕೂಲ ಆಗತ್ತೆ ಆ ರೀತಿ ಮಾಡ್ಬೋದು. ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬಹುದು, ತೆಳು ಬೇಕಾದ್ರೆ ಮಾಡ್ಬೋದು, ಯಾವ ಶೇಪ್ ಅಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಇವಳು ಲಭ ಏನ್ ಮಾಡ್ತಿದ್ಲು, ಇದೆಲ್ಲ ಆದ್ಮೇಲೆ ಕಟ್ ಮಾಡಕ್ ಅವಳು ಬಹಳ ಇಷ್ಟ. ತರ ಡಿಸೈನ್ ಮಾಡಿ ಹಾರ್ಟ್ ಶೇಪ್ ಯಾವ ತರ ಅವಳಿಗೆ ಇಷ್ಟ ಏನೇನೋ ಮಾಡೋದು. ಅದ್ ನೀನ್ ಮಾಡ್ಕೊಂಡ ಕೆಲಸ ಜಾಸ್ತಿ ಆಗಿರ್ತಲ್ಲ, ಮಾಡ್ಕೊಂತ ಬಿಡು. ಈ ಗ್ಯಾಪ್ ಅಲ್ಲಿ ನೋಟಿಸ್ ಮಾಡ್ತಾ ಇದ್ರ ಕಳ್ಳಿ 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 ಅಂತ ಅಲ್ಲಿ ಮೆತ್ತಗೆ ಕಡ್ಲೆ ಕೈ ಹಾಕೊಂಡು ಬಾಯ್ಲ್ ಹಾಕೊಳ್ತದ ಆಳೆ. ಬೈದವೆ ತಿಂದ್ರೆ ಸಣ್ಣ ಆಗ್ತಾರ ಗೊತ್ತಾ, ಡ್ರೈ ಅಲ್ಲ ಅದು. ಅದಕ್ಕೋಸ್ಕರ ಇದನ್ನ ಖಾಲಿ ಮಾಡೋ ಪ್ಲಾನ್ ಇಟ್ಕೋಬೇಡಿ. ನೋಡೋಣ ಹಂಗಾದ್ರೆ ಇದನ್ನ ಎತ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ. ಎಪಿಸೋಡ್ ಮುಗಿಯೋಷ್ಟೊತ್ತಿಗೆ ಎಲ್ಲಿ ಡಬ್ಬ ನಭಾ 3 ಸ್ವೀಟ್ ನಿನಗೆ ಇಷ್ಟ ಕರೆಕ್ಟಾ, ಬಟ್ ನಾನಂದ್ರೆ ನಿನಗ್ ಪಂಚಪ್ರಾಣ ಅಲ್ವಾ. ಅಯ್ಯೋ ಇದು ಸ್ವೀಟೆಸ್ಟ್. ಅದಕ್ಕೆಲ್ಲ ಪಟ್ ಪಟ್ ಪಟಾಕಿ ಅಲ್ವಾ, ಪಟಾಕಿ. ಹೆಂಗೆ ಪಟಾಕಿಗಳಂದ್ರೆ ಕೈಯಲ್ಲಿ ಬಿಜಿಲಿ ಪಟಾಕಿ ಇಟ್ಕೊಂಡು ಹಿಂಗೆಲ್ಲ ಎಸಿತಿದ್ರು ಸ್ಟೈಲಾಗಿ. ಬಿಜಿಲಿ ಅಲ್ಲ, ಆಟಮ್ ಬಾಂಬ್. ಲವ್ ಪಟಾಕೀಸ್. ಚಿಕ್ಕ ವಯಸ್ಸಿರ್ಬೇಕಾದ್ರೆ ಅಂದ್ರೆ ದೀಪಾವಳಿ ಹಬ್ಬ ಯೂಸ್ ಟು ಬಿ ಮೈ ಫೇವ್ರೆಟ್ ಹಬ್ಬ. ಓಕೆ, ಆಮೇಲೆ ತುಂಬಾ ಜನ ಮಕ್ಕಳೆಲ್ಲ ಇರ್ತಾರಲ್ಲ, ನಾನೇ ಐ ಆಮ್ ದ ಎಲ್ಡೆಸ್ಟ್ ಮನೇಲಿ, ನಾನೇ ದೊಡ್ಡ ಮೊಮ್ಮಗಳು. ಪುಟ್ ಜನಗಳೆಲ್ಲ ಇರ್ತಾ ಇದ್ರು ನನ್ ಜೊತೆಗೆ. ಲೀಡರ್ ಅದನ್ನೆಲ್ಲ ಬಾಸ್ ಅರೌಂಡ್ ಮಾಡ್ಕೊಂಡು ನಾನು ಪಟಾಕಿಗಳು ತಗೊಂಬಂದ್ರೆ ಹೆಂಗೆ ಅಂದ್ರೆ ಡಬ್ಬಗಳನ್ನ ತಗೊಂಬರ್ತಾ ಇದ್ರಲ್ಲ ಪಟಾಕಿನ. ಸೊ ಅದೇನಂದ್ರೆ ಯಾರಿಗೂ ಕೊಡಲ್ಲ, ನನ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಪಟಾಕಿ ಎಲ್ಲ. ಟಿಲ್ ದ ಹಬ್ಬ ಕಮ್ಸ್ ಅವ್ರಿಗೆಲ್ಲ ಒಂದು ಇದು ಸುತ್ತಬತ್ತಿ ಹಿಂಗೆಲ್ಲ ಕೊಟ್ಕೊಂಡು ರೆಸ್ಟ್ ಎವ್ರಿಥಿಂಗ್ ಐ ಶುಡ್. ಪಟಾಕಿ ಬೇಕು ಅಂದ್ರೆ ನನಗೆ ಕೇಳ್ಬೇಕು ಬಂದು ಆತರ. ಅಂಡ್ ನಮ್ಮ ಮನೇಲಿ ಅಜ್ಜಿ ತಾತಂಗೆಲ್ಲ ನಾನಂದ್ರೆ ಫೇವ್ರೇಟ್ ಅಂಡ್ ಲೈಕ್ ನನ್ ಕೈಲಿ ತಗೊಂಬಂದ್ ಕೊಡ್ತಾ ಇದ್ರು. ಲವ್ ಇಟ್. ನನಗೆ 4-5 ದಿನ 6 ದಿನ ವಿ ಶುಡ್ ಸೆಲೆಬ್ರೇಟ್ ದೀಪಾವಳಿ. ಬಟ್ ಅಮ್ಮ ಏನೋ ಪನಿಷ್ಮೆಂಟ್ ಕೊಟ್ಟಿದ್ರಲ್ವಾ, ಅದು ಏನಾಗೋಗಿದೆ ಅಂದ್ರೆ ಎಲ್ಲ ಹೊಡ್ದು ಖಾಲಿ ಆಗೋಯ್ತು ನನ್ ಪಟಾಕಿಗಳೆಲ್ಲ. ಸೊ ಲಕ್ಷ್ಮಿ ಪಟಾಕಿ ಒಂದಿತ್ತು, ಟುಸ್ ಪಟಾಕಿ ಬರುತ್ತಲ್ವೆಲ್ಲ ಮದುವೆಯಲ್ಲಿ. ಸೊ ಟುಸ್ ಪಟಾಕಿ ವಾಸ್ ಲೈಯಿಂಗ್ ಸಮ್ವೇರ್ ಹೋದೆ. ಸೊ ಎಲ್ಲ ಖಾಲಿ ಆಗುತ್ತೆ, ಏನ್ ಮಾಡೋದು, ಅದನ್ನ ತಗೊಂಡ್ಬಂದು ನಾನು ಯಾರೋ ಮಾಡೋದನ್ನ ನೋಡಿದೆ ಇದನ್ನ, ಬಟ್ ಐ ಡಿಂಟ್ ನೋ ಹೌ ಇಟ್ ಇಸ್ ಎಕ್ಸಾಕ್ಟ್ಲಿ ಡನ್. ಓಕೆ, ಏನ್ ಮಾಡ್ದೆ, ಎಲ್ಲ ಓಪನ್ ಮಾಡ್ದೆ, ಅದ್ರ ಒಳಗಡೆ ಪೌಡರ್ ಇರುತ್ತಲ್ವಾ, ಅದನ್ನ ಏನ್ ಮಾಡ್ದೆ, ಒಂದ್ ಪೇಪರ್ ಒಳಗ್ ಹಾಕ್ದೆ. ಓಕೆ, ಅದನ್ನ ಹಾಕ್ಬಿಟ್ಟು ಯು ಆರ್ ಸಪೋಸ್ ಟು ಪುಟ್ ಇಟ್ ಆನ್ ಟಾಪ್ ಆಫ್ ದ ಇದು ಫ್ಲೇಮ್. ಹೌದಾ, ಅವಾಗ ಆಗತ್ತೆ.
ನಾನೇನ್ ಮಾಡ್ದೆ, ನನ್ನ ಅದು ಗೊತ್ತಾಯಿಲ್ಲ ನನಗೆ, ಆ ಪೇಪರ್ ಜೊತೆಗೇನೆ ಫ್ಲೇಮಿಗೆ ಇಟ್ಬಿಡ್ತೀನಿ. ಅಯ್ಯೋ ಅಂತ ಬಂದ್ಬಿಡ್ತು. ದೀಸ್ 2 fingers ಫುಲ್ಲು ಇಟ್ ಬಾಂಟ್ ಆಫ್. ಆಮೇಲೆ ಮನೆಗೂ ಹೋಗಿಲ್ಲ, ಡೈರೆಕ್ಟ್ ಆಗಿ ಪಕ್ಕದ ಮನೆ ಆಂಟಿ ಹತ್ರ ಹೋಗಿ ಅವರೆಲ್ಲ ನನ್ ಪ್ಯಾಸಿಫೈ ಮಾಡ್ತಿದ್ದಾರೆ. ಅಯ್ಯೋ ಏನೂ ಆಗಲ್ಲ, ಯಾವ ನನ್ಗೂ ಗೊತ್ತಿಲ್ಲ ಏನಾಗ. ಸಂಜೆ ಆದ್ಮೇಲೆ ಯಾಕೆ ಬರ್ಲಿಲ್ಲ ಇವಳು, ಗಾನ್ ಅಂತ ಅಂದಾಗ ನನ್ ಕಸಿನ್ ಒಬ್ಳಿದ್ದಾಳೆ ರಾಗ ಅಂತ. ಆಲ್ವೇಸ್ ಬಿನ್ ಲೈಕ್ ಫುಲ್ ಪಿನ್ನಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಟೈಪ್. ಸೊ ಶೀಸ್ ಗಾನ್ ಇಟ್ಟೋಳು ಅಮ್ಮ. ಆಮೇಲೆ ಬಂದು ಸಿಟ್ಟು ಹೇಳಿದೀನಿ ಮಾಡ್ಬೇಡ ಅಂತ. ಆಮೇಲೆ ಕೊನೆಗೆ ನೈಟು ಹೊರಗಡೆ, ಮನೆಯಿಂದ ಹೊರಗಡೆ ಕೂರ್ತಿರೋದು. ಅಂದ್ರೆ ಯಾರಾದ್ರೂ ಮಕ್ಳು ಅತಿ ಬುದ್ಧಿವಂತಿಕೆ ಅತಿ ಮಾಡಕ್ ಹೋದ್ರೆ ನೋಡಿ ಏನಾಗುತ್ತೆ ಅಂತ ಕತೆ. ನಿಂಗ್ ಕುತ್ಕೊಂಡಿದ್ದೆ ನನ್ ಮನೆ ಮುಂದೆ. ಏನ್ ಗೊತ್ತಾ, ಆ ಲಕ್ಷ್ಮಿ ಪಟಾಕಿ ಟಿಸ್ ಆಗಿದ್ರೇನು ಈ ಭಾಗ್ಯಲಕ್ಷ್ಮಿ ಪಟಾಕಿ ಫುಲ್ ಫೈರಿಂಗ್ ಸ್ಟ್ರಾಂಗ್ ಭಾಗ್ಯಲಕ್ಷ್ಮಿ ಪಟಾಕಿ. ಓ ನೋಡಲ್ಲ ಅಲ್ಲಿ ಗಟ್ಟಿ ಆಯ್ತು ನೋಡಿ, ಅಲ್ಲಿ ಕರಗ್ತಿಲ್ಲಲ್ಲ ಅದು. ಕರಗಲ್ಲ ಅಂದ್ರೆ ಅದು ಡಿಸಾಲ್ವ್, ಇಟ್ ಶುಡಂಟ್ ಡಿಸಾಲ್ವ್, ಬಿಕಮ್ ಗಟ್ಟಿ. ಗಟ್ಟಿ ಮುಟ್ಟಿ ನೋಡಿ. ಗಟ್ಟಿ ಆಯ್ತು, ಇನ್ ಸ್ವಲ್ಪ ಗಟ್ಟಿ ಆಗ. ಅದಕ್ಕೆ ಅಷ್ಟೊತ್ತಿಗೆ ಅದಕ್ಕೆ ತುಪ್ಪ ಸೋರ್ಕೊಬೇಕು. ಇದು ಹಿಂಗ್ ಮಾಡ್ತಾ ಇರನಪ್ಪ, ತುಪ್ಪ ಸೋರ್ತೀರಾ? ಇನ್ನು ತುಪ್ಪ ಬೇಕಾ? ಸಾಕು ಸುಮ್ನೆ ಅದು ಅಂಟ್ಕೋಬಾರ್ದು ಅಂತ. ಓಕೆ, ಬಟ್ ಆಕ್ಚುಲಿ ತುಪ್ಪ ಯಾಕೆ ಗೊತ್ತಾ, ಪ್ಲೇಟ್ ಮೇಲೆ ನೀಟಾಗಿ ಸೌರಕ್ಕೆ. ಅದು ಬರ್ಫಿ ಹಾಕಿದ ತಕ್ಷಣ ಬರ್ಫಿ ಅಂಟ್ಕೋಬಾರ್ದು ಪ್ಲೇಟ್ಗೆ ಅಂತ ಅಷ್ಟೇ. ಹೌದೌದು. ಸರಿ, ಆಫ್ ಮಾಡ್ಬಿಡ್ಲಾ? ಆಯ್ತಾ? ಪಕ್ಕನಾ? ಶೋರಾ? ಅದು ಮತ್ತೆ ಬೇಗ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ನೋಡಿ ಎಷ್ಟು ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಅಂತ. ಹೌದು. ಆರು ದರ್ಬಾರು ಬರ್ಫಿ 6 ಬೇಕು ಇವಾಗ ನೋಡಿ. ಆಯ್ತು, ಹಾಗೆ ಕಟ್ ಮಾಡೋಣ ಬಾ. ಇಷ್ಟ ಬೇಗನಾ? ಇಲ್ಲಾಂದ್ರೆ ಗಟ್ಟಿ ಆದ್ಮೇಲೆ ಮಾಡಕ್ ಆಗಲ್ಲ. ಮಾಡೋಣ ಕಟ್ಟು. ಕಮ್ ಆನ್, ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆಗ್ಲೇ ಗಟ್ಟಿ ಆಗೋಯ್ತು. ಬೇಗ ಬೇಗ ಕಟ್ ಮಾಡು. ಹ್ಯಾಪಿ ಎಲ್ಲದು ಪ್ಲೇಟು ಕಟ್ ಮಾಡ್ಬಿಡ್ತೀಯಮ್ಮ ನೀನು ಭದ್ರಾ? ಸೊ ಒಂದ್ ಕೆಲಸ ಮಾಡೋಣ, ಗೋಡಂಬಿ ದ್ರಾಕ್ಷಿ ಯಾವಾಗ್ಲೂ ಇಲ್ಲಿ ಇದ್ದೇ ಇರುತ್ತೆ. ಸೊ ಬೇಕಾದವರು ಇದನ್ನು ಹಾಕೋಬಹುದು. ಹೌದು, ನಾನು ಡೆಕೋರೇಟ್ ಮಾಡ್ಲಾ ಒಂದೊಂದಕ್ಕೆ ಇದ್ರ. ಸೊ ಪೀಪಲ್ಸ್, ದಿ ಅಮೇಜಿಂಗ್ ಆರು ದರ್ಬಾರು ಬರ್ಫಿ ಇಸ್ ರೆಡಿ. ಬ್ಯಾಟಿಂಗ್ ಮಾಡೋಣ ಇವಾಗ. ಕಮ್ ಆನ್, ಲೆಟ್ಸ್ ಗೋ ಟು ದ ಡೈನಿಂಗ್ ಟೇಬಲ್. ನೀ ಯಾರು ಅಂತ ಕೇಳಿದ್ರೆ ನಾನು 6 ದರ್ಬಾರು ಬರ್ಫಿ ಅಂತ ಈ ಬರ್ಫಿ ಸ್ವೀಟ್ ಆಗಿ ಹೇಳುತ್ತೆ. ಸೊ ಈ ಸ್ವೀಟ್ ಅನ್ನ ನೀವು ಮಾಡ್ಬೇಕು ಅಂದ್ರೆ 1 ರೌಂಡ್ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದ್ ಸ್ಮಾಲ್ ರೀಕ್ಯಾಪ್ ಅಲ್ಲಿ. 6 ಕಪ್ ಬರ್ಫಿ. ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಬಟ್ಲು, ಸಕ್ಕರೆ 3 ಬಟ್ಲು, ತುಪ್ಪ 1 ಬಟ್ಲು, ಕಾಯಿ ತುರಿ 1 ಬಟ್ಲು, ಯಾಲಕ್ಕಿ ಪುಡಿ ಚಿಟಿಕೆ, ಗೋಡಂಬಿ ಅಲಂಕಾರಕ್ಕೆ, ಹಾಲು 1 ಬಟ್ಲು. ಮಾಡುವ ವಿಧಾನ: ಬಾಣ್ಲೆಗೆ ಕಡಲೆ ಹಿಟ್ಟು, ಕಾಯಿ ತುರಿ, ಹಾಲು, ತುಪ್ಪ, ಸಕ್ಕರೆ, ಯಾಲಕ್ಕಿ ಪುಡಿ ಹಾಕಿ ಕಲಸಿದ ನಂತರ ಸ್ಟವ್ ಅನ್ನ ಆನ್ ಮಾಡಿ ಸುಮಾರು 10 ನಿಮಿಷಗಳ ಕಾಲ ಹದ ಬರೋವರೆಗೂ ಕೈ ಆಡಿಸಿ. ಪಾಕ ಹದ ಬಂದ ನಂತರ ತುಪ್ಪ ಸವರಿದ ಪ್ಲೇಟ್ಗೆ ಹರಡಿ ಗೋಡಂಬಿಯಿಂದ ಅಲಂಕರಿಸಿ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಸಿಹಿಯಾದ 6 ಕಪ್ ಬರ್ಫಿ ರೆಡಿ ಟು ಈಟ್. ನಾಟ್ ಫೇರ್ ಯಾ ನಬಾ, ಬರೀ ನಿನ್ ಬರ್ಡೇ ಮಾತ್ರ ಯಾಕೆ ಸೆಲೆಬ್ರೇಟ್ ಮಾಡಿದ್ವಿ? ಇವಾಗ ನನ್ಗೂ ಇಷ್ಟ ಆಗ್ತಿದೆ ಇದು. ನನ್ ಬರ್ಡೇನೂ ಸೆಲೆಬ್ರೇಟ್ ಮಾಡ್ಬೇಕು. ಬರ್ಡೇ ಮಾಡೋಣ ಇವಾಗ. ಓಕೆನಾ? ಸೊ ಇವತ್ತು ಹ್ಯಾಪಿ ಬರ್ಡೇ ಶ್ರುತಿ ಅನ್ಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಶ್ರುತಿ. ಬರ್ಡೇ ಹಾಡ್ ಮಾತ್ರ ನಿಮಗೆ ಪ್ಲೇಟ್ ಎಲ್ಲ ಕೊಡಲ್ಲಮ್ಮ. ಬೇಡ, ಇವತ್ತು ನಾನು ಶ್ರುತಿ ಕೊಡ್ತೀನಿ. ಸಿ ಯಾವಾಗ್ಲೂ ನಿನಗೆ ನಾನು ಮಾಡ್ಕೊಡ್ತೀನಲ್ವಾ, ಈ ಸರಿ ಶ್ರುತಿಗೆ. ಎಲ್ಲೋ ಬರ್ನಿಂಗ್ ಸ್ಮೆಲ್ ಬರ್ತಾ ಇದೆಯಲ್ಲ. ಅಮ್ಮಂಗ್ ಇರ್ಲಿ, ಮನೆ ಬಂದ್ಮೇಲೆ ನೋಡ್ಕೊಂತೀನಿ. ಸಾಮಾನ್ಯವಾಗಿ ಅಮ್ಮ ಹೇಳ್ತಾರೆ ಬಾ ಮನೆಗ್ ನೋಡ್ಕೊಳ್ತೀನಿ ಅಂತ. ಅಮ್ಮನ್ಗಿರ್ಲಿ, ಮನೆಗ್ ಬಂದ್ಮೇಲೆ ನೋಡ್ಕೊಳ್ತಾರೆ ಅಂತ. ಈ ಸ್ಪೂನ್ ಎಲ್ಲ ಬೇಡ, ಕೈಯಲ್ಲೇ ಬೇಡ. ಅದೇನ್ ಮಾಡ್ಬೇಕು ಗೊತ್ತಾ, ಮತ್ತೊಂದ್ ಪ್ಲೇಟಿಗೆ ಹೀಗೆ ಇದ್ ಮಾಡಿದ್ರೆ, ಮಡ್ಚಿದ್ರೆ ಇಲ್ಲ, ನೀವೇ ಕೈಯಲ್ಲಿ 1 ಪೀಸ್ ಮಾಡ್ಕೊಟ್ಬಿಡಿ ನನಗೆ. ಅದನ್ನ ಅವಾಗ ತೆಗಿಯಕ್ ನಿನ್ಗೆ ಅನ್ಕೋಲ್ಲ. ವರ್ಷಗಳಿಂದ ಹ್ಯಾಪಿ ಬರ್ಡೇ ಬೇಬಿ ಅಲ್ವಾ? ಚೂರ್ ನಾನು ಫೋಟೋ ಸೆಲ್ಫಿ ಅಂದ್ರೂ ಈ ಮಗಳು ಲವ್ ಸೆಂಟಿಮೆಂಟ್ ಹೋಗಲ್ಲ. ಇವಾಗ ನಾವು ಡಬಲ್ ಅಕ್ಕಿಗೆ
ಡಬಲ್ ತಿನ್ಸು ಓಕೆನಮ್ಮ ನೀನು ನನ್ನ ಜೊತೆಗೆ ಕಮಾನ್ 1 2 3 ಕಚ್ಚಿ ಇಡು ಹೆಂಗೆ ಅದು ನಮ್ಮ ಅಮ್ಮ ಗ್ಯಾಪ್ ಅಲ್ಲಿ ಸುಮ್ಮನೆ ಶಾಸ್ತ್ರ ಮಾಡ್ಬಿಟ್ಟು ಚೆನ್ನಾಗಿದೆ. ನೀನ್ ಅವ್ರನ್ನ ಡಯಟ್ ಕಾನ್ಶಿಯಸ್ ಮಾಡಿದ್ಯಾ ಇರ್ಬೇಕು ವೆಲ್ ಕಾನ್ಶಿಯಸ್. ಈ ತರ ರುಚಿ ರುಚಿಯಾಗಿ ಯಾರಾದ್ರೂ ಮಾಡಿ ಹಾಕ್ಲಿ ಅಂತ ನನಗೆ ಆಸೆ ಇದೆ. ನಭಾ ಆಕ್ಟ್ರೆಸ್ ಆಗ್ಬೇಕು ಅಂತ ನಿಮಗ್ ಬಹಳ ಆಸೆ ಐತಂತೆ. ಆಕ್ಟ್ರೆಸ್ ಮತ್ತೆ ಅವಳೊಂದು ಸೆಲೆಬ್ರಿಟಿ ಆಗ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಎನಿ ಫೀಲ್ಡ್ ಬಟ್ ಸೆಲೆಬ್ರಿಟಿ ಆಗ್ಬೇಕು. ಸೆಲೆಬ್ರಿಟಿ ಆಗ್ಬೇಕು. ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿರು ನೀನ್ IAS ಎಕ್ಸಾಮ್ ಬರಿ, ನೀನ್ ಇಂಜಿನಿಯರ್ ಆಗು, ನೀನ್ ಡಾಕ್ಟರ್ ಆಗು ಅಂದ್ರೆ ವೊಕೇಶನಲ್ ಕೋರ್ಸಸ್ ಅಲ್ಲಿ ಯಾರಾದ್ರೂ ಏನಾದ್ರು ಮಾಡ್ತೀನಿ ಅಂದ್ರೆ ಸ್ವಲ್ಪ ದಗ ಅನ್ನತ್ತೆ, ಭಯ ಆಗತ್ತೆ. ಬಟ್ ನೀವು ತುಂಬಾ ಡಿಫ್ರೆಂಟ್. ನಿಮ್ ಮಗಳು ಈ ತರಾನೇ ಒಂದ್ ಫೀಲ್ಡ್ ಅಲ್ಲಿ, ಅದು ಸಿನಿಮಾ ಅನ್ನೋ ಫೀಲ್ಡ್ ಅಲ್ಲಿ ಬರ್ಬೇಕು ಅಂತ ಆಸೆ ಪಟ್ಟು ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದೀರಾ. ಅದೇ ಸಿನಿಮಾ ಇಸ್ ವಾಟ್ ಐ ಚೋಸ್. ಸಿನಿಮಾ Acting is what I chose, but art related because I was good at painting. I was a very good painter. Dance ಮಾಡ್ತಾ ಇದ್ದೆ, I would sing, school ಅಲ್ಲೆಲ್ಲ ಕಂಪೇರಿಂಗ್ ಮಾಡ್ತಾ ಇದ್ದೆ, ಡಿಬೇಟ್ ಕಾಂಪಿಟೇಷನ್, ಎಲ್ಲ. ಸೊ ಆಂಕರಿಂಗ್, ಆ ಸಣ್ಣವಳಿಂದಾನೇ ಆಂಕರಿಂಗ್ ಸ್ಕೂಲ್ ಡೇಸ್ಗೆಲ್ಲ. ಸೊ ಅವ್ರ ಅಮ್ಮನ ಆಸೆ ಏನಾಗಿತ್ತು ಅಂದ್ರೆ ನಮ್ ಕರ್ನಾಟಕದ ಯೂಸಫ್ ಅರಾಕಲ್ ತರ ಒಂದ್ ದೊಡ್ಡ ಪೇಂಟರ್ ಆಗ್ಬೇಕು, ಇಲ್ಲಿದ್ರೆ ಪಟ್ ಪಟಾಕಿ ಶ್ರುತಿ ಅಂದ್ರೆ ಒಂದ್ ದೊಡ್ಡ ಟಾಕರ್ ಆಗ್ಬೇಕು. ಬಟ್ ಟೆಲ್ ಮಿ ಅಬೌಟ್ ದಟ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ನಿನಗೆ ಹಾರ್ಸ್ ಅಂದ್ರೆ ಭಯ ಅಲ್ವಾ? ನನಗೆ ಆಕ್ಚುಲಿ ಮುಂಚೆ ಭಯ ಇರ್ಲಿಲ್ಲ. ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತ ಹರ್ಷಮಾಸ ಯಾವಾಗ ಹೇಳಿದ ಕೂದ್ರೆ ಅಲ್ವಾ, ವಾಟ್ ಇಸ್ ಕೂದ್ರೆ ಬಾರಿ ಹಾರ್ಸ್ ರೈಡಿಂಗ್ ಎವ್ರಿ ಮಿನಿಟ್. ಆಮೇಲೆ ಅದ್ರ ಮೇಲೆ ಕುತ್ಕೊಂಡಾಗ ಐ ರಿಯಲೈಸ್ ಇಟ್ಸ್ ನಾಟ್ ಜಸ್ಟ್ ಹಾರ್ಸ್ ರೈಡಿಂಗ್. ಬಿಕಾಸ್ ನಿನಗೆ ಕಾರು ಅಥವಾ ಬೇರೆ ಏನಾದ್ರು ಅಂದ್ರೆ ಇಟ್ಸ್ ಅ ಮಷೀನ್, ನಿನಗೆ ಕಂಟ್ರೋಲ್ ಇದೆ, ಬ್ರೇಕ್ ಆಗ ನಿಂತ್ ಬಿಡುತ್ತೆ ಅಷ್ಟೇ. ಹಾರ್ಸ್ ಇಸ್ ಅ ಲಿವಿಂಗ್ ಬೀಯಿಂಗ್. ಅಂದ್ರೆ ಅದು ಯಾವ ತರ ರಿಯಾಕ್ಟ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ. ಅಂದ್ರೆ ಹಾರ್ಸ್ ಅದ್ರಲ್ಲೂ ಸ್ಪೆಷಲಿ ಬೇರೆ ಬೇರೆ ಹಾರ್ಸಸ್ ಬಿಹೇವ್ ಇನ್ ಅ ಡಿಫ್ರೆಂಟ್ ವೇ, ಸರ್ಟನ್ ವೇ. ಒನ್ ಹಾರ್ಸ್ ರನ್ಸ್ ವೆರಿ ಫಾಸ್ಟ್. ನಾನು ವೆನ್ ಐ ವಾಸ್ ಲರ್ನಿಂಗ್ ದೇರ್ ವಾಸ್ ದಿಸ್ ಹಾರ್ಸ್ ಕಾಲ್ಡ್ ಸೂರ್ಯಪುತ್ರ ಅಂತ. ಸಿಕ್ಕಾಪಡೆ ಓಡಕ್ ಇಷ್ಟ, ಅದಕ್ಕೆ ಸುಮ್ಮನೆ ಇರುತ್ತೆ, ಹುಚ್ಚದ್ದಂಗ್ ಓಡ್ಬಿಡುತ್ತೆ ಒಂದೇ. ಸೊ ದಟ್ಸ್ ಹೌ. ಇನ್ನೊಂದು ಹಾರ್ಸಿಗೆ ಹಿಂದೆ ಬರೋದಕ್ಕೆ ಓದಿಬೇಕು. ಆಲ್ ದಟ್ ಕ್ವಾಲಿಟೀಸ್ ಎಲ್ಲ ಆಗ್ಬೇಕು ನನಗೆ. ಆಮೇಲಿಂದ ಅಷ್ಟು ವೆರಿ ಸ್ಕೇರ್ಡ್. ಒಂದು ವಾರ ಏನೋ ತುಂಬಾ ಐ ವಾಸ್ ವೆರಿ ಸ್ಕೇರ್ಡ್. ಆಮೇಲೆ ಗಾಟ್ ಯೂಸ್ ಟು ಇಟ್. ಆ ಸೂರ್ಯಪುತ್ರ ಬೆಳಿಗ್ಗೆ ಫುಲ್ಲು ಇಟ್ ವಾಸ್ ವಾಕಿಂಗ್. ಸೆಕೆಂಡ್ ಬ್ಯಾಚ್ ಐ ಯೂಸ್ ಟು ಗೋ. ವಾಕ್ ಎಲ್ಲ ಮಾಡಿ ವಾರ್ಮ್ ಅಪ್ ಆಗಿತ್ತು. ಹೋಗ್ತಾ ಇದ್ವಿ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಇಟ್ಟು ಅಂತ ಬಿದ್ಯಾ. ಆಲ್ಮೋಸ್ಟ್ ಲೈಕ್ ಹಿಂಗಾಗಿ ಆಮೇಲೆ ಕುತ್ಕೆ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದ್ದೆ ನಾನು. ಹೌ ಟ್ರೈಡ್ ಲೈಕ್ ಫಸ್ಟ್ ನಿನಗೆ ಲೆಸನ್ ಹೇಳ್ಕೊಡೋದೆ ಅಷ್ಟು. ಏನೇ ಆದ್ರೂ ಯು ಶುಡಂಟ್ ಲೆಟ್ ದ ಹಾರ್ಸ್ ಥಿಂಕ್ ದಟ್ ಯು ಆರ್ ಸ್ಕೇರ್ಡ್. ಕರೆಕ್ಟ್. ಅಂಡ್ ಆನಿಮಲ್ಸ್ ಕ್ಯಾನ್ ಸೆನ್ಸ್ ಫಿಯರ್. ಏನಿ ಹೆದರಿಕೆ ಆಗಿದೆ ಅಂತ ಗೊತ್ತಾದ್ರೆ ಮುಗೀತು ಕಥೆ. ವಜ್ರಕಾಯ ಸಿನಿಮಾಲಿ ಪಟಾಕ ಅಂತ ಹೆಸರು ಕೊಟ್ರು, ನಾವ್ ಇವ್ರನ್ನ ಲೇಡಿ ಮಗಧೀರ ಅಂತ ಕರಿತೀವಿ. ಆ ರೇಂಜ್ಗೆ ಹಾರ್ಸ್ ರೈಡಿಂಗ್ ಮಾಡಿದ್ದಾರೆ ಅಲ್ವಾ? ದ ಒನ್ ವಿಚ್ ಐ ಶಾಟ್ ಸಿನಿಮಾದಲ್ಲಿ ಅದು ನಾನು ಮುಂಚೆ ಓಡಿಸಿಲ್ಲ ಅದನ್ನ. ಓಕೆ. ಶೂಟಿಂಗ್. ಸೊ ನಿನ್ ಪ್ರಾಕ್ಟೀಸ್ ಹಾರ್ಸ್ ವಾಸ್ ಡಿಫರೆಂಟ್. ಪ್ರಾಕ್ಟೀಸ್ ಹಾರ್ಸ್ ಆರ್ ದ ಹಾರ್ಸ್ ನಿನ್ಗೆ ಕಲಿಯೋ ಅಂತ ಕುದುರೆ. ಬಟ್ ಇದ್ರಲ್ಲಿ ಓಡಿಸಿದ್ದು ಇಟ್ಸ್ ಅ ಸಾಫ್ಟರ್ ಹಾರ್ಸ್ ಆಕ್ಚುಲಿ. ಬಟ್ ಏನಾಯ್ತು, ನನ್ ಜೊತೆಗೆ ದೇರ್ ಆರ್ 20 more horses ಹಿಂದ್ಗಡೆ. ಆ ಸೀನಲ್ಲಿ ಫಸ್ಟ್ ಸೀನ್ 20 more horses ಅಲ್ವಾ. ಏನಾಯ್ತು, ಇದು ಓಡಿಸ್ತಾ ಇದೆ ಹಿಂದ್ಗಡೆ ಬೇರೆ ರೈಡರ್ಸ್ ಓಡಿಸ್ತಾ ಇದ್ರು ಅಂಡ್ ಜೋರಾಗಿ ಓಡಕ್ ಶುರು ಆಯ್ತದು. ಇದು ಇನ್ಫ್ಲೂಯೆನ್ಸ್ ಆಗೋಯ್ತು ಹಿಂದ್ಗಡೆ. ಆ ಶಾರ್ಟ್ ಅಲ್ಲಿ ಟುಕ್ ಆಫ್. ಐ ಆಮ್ ಲೈಕ್ ಲಿಟ್ರಲಿ ಒಂದು ಐ ಥಿಂಕ್ ಇಟ್ಸ್ 100 km/h ಸ್ಪೀಡ್ ಅಲ್ಲಿ ಐ ಆಮ್ ಇನ್ ದ ಏರ್ ಲೈಕ್ ದಿಸ್. When it's stopping ಆಗಲ್ಲ ಮುಖದಲ್ಲಿ ಎಕ್ಸ್ಪ್ರೆಷನ್. And thank God I was wearing the glasses. ಕಣ್ಣಲ್ಲೆಲ್ಲ ಕಣ್ಣು ತುಂಬಿಕೊಂಡಿದ್ದಾರೆ ನನಗೆ ಲೈಕ್ ದ್ಯಾಟ್. ಆಮೇಲೆ ಕ್ಯಾಮ್ರಾ ಇದೆ ಅಂತ ನನಗೆ ಗೊತ್ತಿತ್ತು. ಕ್ಯಾಮ್ರಾ ತನಕ ನನ್ಗೆ ಐ ಕಾಂಟ್ ಡೂ ಎನಿಥಿಂಗ್ ಅಂತ. ಕ್ಯಾಮ್ರಾ ಹಿಂಗ್ ಹೋದ ತಕ್ಷಣ ಐ ಆಮ್ ಸೋ ಹಾರ್ಡ್ ಆಗ್ತಿಲ್ಲ. ಟೂ ವೆರಿ ಸ್ಟ್ರಾಂಗ್. ಆಮೇಲೆ ಅಫ್ಕೋರ್ಸ್ ಮಾಸ್ಟರ್ ಹ್ಯಾಡ್ ಟೇಕನ್ ಕೇರ್ ಆಫ್ ಇಟ್. ಗೊತ್ತಿತ್ತು ಹಾರ್ಸ್ ಎಲ್ಲ ಅಂದ್ರೇನು. ಎಲ್ಲ ನಿಲ್ಸಿದ್ರು ಜನಗಳನ್ನ ಎಲ್ಲ. ಸೊ ದೇ ಕೇಮ್ ಅಂಡ್ ದೇ ಸ್ಟಾಪ್ ಮಾಡಿದ್ರು. ಕೈಯಲ್ಲಿ ತುಪ್ಪ ಇದೆ, ವಾಶ್ ಮಾಡ್ಕೊಳ್ಳೋಣ. ಕಮಾನ್. ಆಗ್ತಾ ಇಲ್ಲ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ. ಐ ಮೀನ್ ಲವ್ ವಿತ್ ದಿಸ್ ಸ್ವೀಟ್. ಎಷ್ಟು ಅದ್ಭುತವಾಗಿ ಮಾಡಿದೀರಾ ನೀವು. ಥ್ಯಾಂಕ್ ಯು ವೆರಿ ಮಚ್. ನವ ಯಾಕೆ ನೀನು ತುಂಬಾ ಇಷ್ಟ ಕೇಕ್ ಕಟಿಂಗ್ ಬದಲು ಬರ್ಫಿ ಕಟಿಂಗ್ ಯಾಕೆ ಮಾಡ್ತೀಯ ಅಂತ ಗೊತ್ತಾಯ್ತಲ್ವಾ? ಖಂಡಿತ ತುಂಬಾ ಚೆನ್ನಾಗಿ ಮಾಡಿದೀರಾ. ನಿಜವಾಗ್ಲೂ ಹೇಳ್ತೀನಿ, ನೀವು ಇವತ್ತೇ ನಿಮ್ ಮನೇಲಿ ಇದನ್ನ ಟ್ರೈ ಮಾಡ್ಬೇಕು ಅಷ್ಟೇ. ಭಾಗ್ಯಲಕ್ಷ್ಮಿ, ನೀವು ಬಂದು ನಮ್ಮ ಭಾಗ್ಯ ಓಪನ್ ಆಗೋಯ್ತು. ಇಷ್ಟು ಒಳ್ಳೆ ಬರ್ಫಿ ತಿನ್ಸಿದೀರಾ. ಬಟ್ ಇಲ್ಲಿ ಬಂದು ಸ್ಟಾರ್ಸ್ ಅಭಿರುಚಿಯಲ್ಲಿ ಅಡ್ಗೆ ಮಾಡ್ಕೊಟ್ಟಿದೀರಾ. ಸೊ ಹೇಗ ಅನಿಸ್ತಾ ಇದೆ?
ಅವತ್ತು ತುಂಬಾ ಖುಷಿ ಆಯ್ತು. So, ಸಾಮಾನ್ಯವಾಗಿ ಈ ತರ ನೀವು ಮನೇಲಿ ಅಡ್ಗೆ ಮಾಡ್ತಾ ಇರ್ತೀರಾ, ಹೌದು. ಬಟ್ ಇಡೀ ಲೋಕದ ಮುಂದೆ ಇನ್ಫ್ಯಾಕ್ಟ್ ಇವತ್ತು ನಿಮ್ಮ ಕೈ ರುಚಿ ಗೊತ್ತಾಗಿದೆ. ಅದು ನನ್ನ ಮಗಳ ಕಡೆಯಿಂದ ಅದಿನ್ನೂ ಖುಷಿ ಆಯ್ತು ನನಗೆ ಅಲ್ವಾ? ಆ ಕ್ರೆಡಿಟ್ ಅಲ್ಲಿ ಇವಳಿಗೆ. So sweet. My mom is always sweet and she prepares amazing dish. ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋದು ಯಾವ್ದಾದ್ರು ಮಾಡ್ತಾರೆ. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಭಾಗ್ಯ ಅವ್ರಿಗೆ ಹೇಳ್ತಾ ಇದೀವಿ. ಮಮ್ಮಿ ಅವ್ರಿಗೆ, ಮಮ್ಮಿನ ಬಿಟ್ಬಿಟ್ಟು ವಾಪಸ್ ಬಂದೇ ಬರ್ಬೇಕು ನಾವು. ನಾಳೆ ಮಧ್ಯಾಹ್ನ ಸ್ಟಾರ್ ಸವಿರುಚಿ ಎಪಿಸೋಡ್ ಅಲ್ಲಿ ಯಾರಿರ್ತಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ? ಮುಖ್ಯವಾದ ವಿಷಯ ಏನ್ ಗೊತ್ತಾ, ನಭ ಬಹಳ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂಡ್ ಅವಳು ಮ್ಯಾಥಮೆಟಿಕ್ಸ್ ಟೀಚರ್ಗೆ ಮಾಡಿರುವ ಈ ಕೆಲಸನ ನೀವು ಕೇಳಿದ್ರೆ ಎಲ್ಲಾ ಲೆಕ್ಚರರ್ಸ್ ಯಾರು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ರೋ ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನಾದ್ರು ಹೇಳ್ಕೊಡ್ತೀನಿ ಅಂತ ಶುರು ಮಾಡ್ಕೊಳ್ತೀರಾ. ಶ್ರುತಿ, ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಏನೋ ನಾನು ಮಾಡಿದ್ದೀನಿ ಮಾಡ್ಬಾರ್ದು ಅಂತ ಅನ್ನೋ ತರ ಹೇಳ್ತಾ ಇದಾರೆ. ಅದು 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 ನಾಳೆ ಗೊತ್ತಾಗತ್ತೆ. ಸೊ ನಾಳೆ ತನಕ ಮಹಾಜನಗಳು ಕಾಯ್ತಾರೆ. So we will be back tomorrow afternoon. Gold winner refined sunflower oil presents Star Saviruchi powered by Vim. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಪಟಾಕ ನಭಾ ನಟೇಶ್. ಟಾಟಾ ಟಾಟಾ, bye bye. See you.